ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ವಿ.ಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ವೀಕ್ಷಕರೇ, ಇವತ್ತು ನಾವು ನಿಮಗೆ ತೋರಿಸ್ತಾ ಇರುವಂತಹ ಪ್ರಾಪರ್ಟಿ ಅಂಜನಪುರ BDA ಪ್ರಾಪರ್ಟಿಲಿ ಸೌತ್ ವೆಸ್ಟ್ ಕಾರ್ನರ್ ಅಲ್ಲಿ ಕಟ್ಟಿರುವಂತಹ ಇಂಡಿಪೆಂಡೆಂಟ್ ಹೌಸ್ ಈ ಪ್ರಾಪರ್ಟಿ ಆಗಿದೆ. ಪ್ರಾಪರ್ಟಿ ನಮಗೆ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ನಮಗೆ ಸೌತ್ ಸೈಡ್ ನಮಗೆ 25 ಅಡಿ ಟಾರ್ ರೋಡ್ ಆಗಿದೆ. ಪ್ರೆಸೆಂಟ್ ನಮಗೆ ಡ್ರೈನೇಜ್ ವರ್ಕ್, ಕಾವೇರಿ ವರ್ಕ್ ಎಲ್ಲ ನಮಗೆ ರನ್ನಿಂಗ್ ಇದೆ. ವೆಸ್ಟ್ ಸೈಡ್ ಅಲ್ಲಿ ನೋಡೋದಾದ್ರೆ ನಮಗೆ ರೋಡ್ ವಿಡ್ತ್ ಬಂದ್ಬಿಟ್ಟು 30 ಅಡಿ ರೋಡ್ ಇದೆ. ಇದು ಕೂಡ ನಮಗೆ ಟಾರ್ ರೋಡ್ ಆಗಿದೆ. ಪ್ರೆಸೆಂಟ್ ಡ್ರೈನೇಜ್ ವರ್ಕ್, ಕಾವೇರಿ ವರ್ಕ್ ಎಲ್ಲ ನಮಗೆ ರನ್ನಿಂಗ್ ಇರುವಂತದ್ದು. ಬನ್ನಿ ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆಗೋಣ. ವೀಕ್ಷಕರೇ, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಎಕ್ಸಾಕ್ಟ್ ನಮ್ಗೆ ಇಲ್ಲಿ ಕಾಣಿಸ್ತಾ ಇರುವಂತದ್ದು ಕಾರ್ ಪಾರ್ಕಿಂಗ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಮತ್ತೆ ಫ್ರಂಟ್ ಆಫ್ ಗೇಟ್ ಕೂಡ ನೋಡಬಹುದು, ನಮಗೆ ಫುಲ್ ಕವರ್ಡ್ ಆಗಿದೆ. MS ಗ್ರಿಲ್ ವರ್ಕ್ ಮತ್ತೆ ಅದಕ್ಕೆ ಜೊತೆಗೆ ಒಳ್ಳೆ ಡಿಸೈನ್ ಮತ್ತೆ ಲೇಸರ್ ಕಟ್ಟಿಂಗ್ ಆಗಿರುವಂತಹ ಗೇಟ್ ನ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ಲೆಫ್ಟ್ ಸೈಡ್ ಅಲ್ಲಿ ನಮಗೆ ಎಲೆಕ್ಟ್ರಿಕ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ವಾಲ್ಗಳಿಗೆಲ್ಲ ನಮಗೆ ಸ್ಟ್ರಕ್ಚರ್ ವರ್ಕ್ ಗಳನ್ನ ಕಂಪ್ಲೀಟ್ ಮಾಡ್ಕೊಟ್ಟಿದ್ದಾರೆ. ಪಾರ್ಕಿಂಗ್ ಅಲ್ಲಿ ಆಂಟಿಸ್ಕಟ್ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಎಕ್ಸಾಕ್ಟ್ ನಾರ್ತ್ ಈಸ್ಟ್ ಅಲ್ಲಿ ನಮಗೆ ಬೋರ್ವೆಲ್ ಮತ್ತೆ ಸಂಪಿಗೆ ಪ್ರಾವಿಷನ್ ಮಾಡಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಆಂಟಿಸ್ಕಟ್ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದ್ದಾರೆ. ಆ ಗೇಟ್ ಆಪೋಸಿಟ್ ಅಲ್ಲಿ ನಮಗೆ ಕಾವೇರಿ ವಾಟರ್ಗೂ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಸ್ಟೇರ್ ಕೇಸ್ ಕೆಳಗಡೆ ಏನಿದೆ, ಸ್ಟೇರ್ ಕೇಸ್ ಕೆಳಗಡೆ ನಮಗೆ ಗ್ಯಾಸ್ಗೆ ಪ್ರಾವಿಷನ್ ಮಾಡಿರುವಂತದ್ದು, ಏರೋವುಡ್ಗೆ ಜೊತೆಗೆ ಗ್ರಿಲ್ ವರ್ಕ್ ಮತ್ತೆ ಸೇಫ್ಟಿ ಫೈಸ್ ಅಲ್ಲಿ ನಮಗೆ ಗ್ರಿಲ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಕಾರ್ ಪಾರ್ಕಿಂಗ್ ಅಲ್ಲಿ ಆರಾಮಾಗಿ 2 ಕಾರ್ಗಳ ಜೊತೆಗೆ ಒಂದು 2 ರಿಂದ 3 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಜಾಗ ಈ ಕಾರ್ ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಮಾಡ್ಕೊಟ್ಟಿರುವಂತದ್ದು. ಅಪೋಸಿಟ್ ಅಲ್ಲಿ ನಮಗೊಂದು ಸರ್ವೆಂಟ್ ರೂಮ್ ಪ್ರಾವಿಷನ್ ಕೂಡ ಮಾಡ್ಕೊಟ್ಟಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿದೆ, ಒಂದು ಫ್ಯಾಮಿಲಿ ಆರಾಮಾಗಿ ವಾಸ ಮಾಡಬಹುದು, ಅಷ್ಟು ಜಾಗ ಇದೆ ಅಂತ ಹೇಳ್ಬೋದು. ಈ ಪ್ರಾಪರ್ಟಿ ಏನಾದ್ರು ನಾವು ರೆಂಟ್ ಕೊಡ್ತೀವಿ ಅಂದ್ರೆ ಆರಾಮಾಗಿ 5,000 ಇಂದ 6,000 ವರೆಗೂ ನಾವು ಎಕ್ಸ್ಪೆಕ್ಟ್ ಮಾಡಬಹುದು. ಅಷ್ಟು ಜಾಗ ಈ ಸರ್ವೆಂಟ್ ರೂಮ್ ಅಲ್ಲಿ ಪ್ರಾವಿಷನ್ ಮಾಡಿರುವಂತದ್ದು. ಫ್ಲೋರಿಂಗ್ ಬಂದ್ಬಿಟ್ಟು ನಮಗೆ ಗ್ರಾನೈಟ್ ಫ್ಲೋರಿಂಗ್ ನ ಇನ್ಕ್ಲೂಡ್ ಮಾಡಿರುವಂತದ್ದು. 2 ಕಿಟಕಿಗಳು ಕೊಟ್ಟಿದ್ದಾರೆ ವೆಂಟಿಲೇಷನ್ ಗೋಸ್ಕರ. ಇಲ್ಲಿ ಕೂಡ ಅಷ್ಟೇ ನಮಗೆ ಮಾಡ್ಯುಲರ್ ಕಿಚನ್ ನ ವ್ಯವಸ್ಥೆನ ಮಾಡ್ಕೊಟ್ಟಿರೋದು. ಫುಲ್ ನಮಗೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಂಟೀರಿಯರ್ ವರ್ಕ್ ಜೊತೆಗೆ ನಮಗೆ ಮೇಂಟೆನೆನ್ಸ್ ಗೋಸ್ಕರ ವೆಟ್ರೋಫೈಟೈಲ್ಸ್ ಕೂಡ ವಾಲ್ ಗಳಿಗೆ ಯೂಸ್ ಮಾಡಿದ್ದಾರೆ. ವುಡ್ ಎಲ್ಲ ಬಂದ್ಬಿಟ್ಟು ನಮಗೆ ಟೀಕ್ವುಡ್ ಯೂಸ್ ಮಾಡಿರುವಂತದ್ದು. ಈ ಕಿಚನ್ ಏರಿಯಾ ಕೂಡ ಅಷ್ಟೇ ನಮಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಈ ಹಾಲು ಅಷ್ಟೇ ವಿಶಾಲವಾಗಿ ಇದೆ, ಬಟ್ ಈ ಮನೆಗೆ ಇದು ವಿಶಾಲವಾಗಿದೆ ಅಂತಾನೆ ಹೇಳ್ಬೋದು. ಅಪೋಸಿಟ್ ಅಲ್ಲಿ ಒಂದು ಚಿಕ್ಕದಾಗಿರುವಂತಹ ಚೊಕ್ಕದಾಗಿ ಒಂದು ಟಿವಿ ಕ್ಯಾಬಿನೆಟ್ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಇಲ್ಲಿ ವಾರ್ಡ್ರೋಬ್ ವ್ಯವಸ್ಥೆ ಕೂಡ ಮಾಡಿದ್ದಾರೆ, ವಿತ್ ನಮಗೆ ಮಿರರ್ ಕೂಡ ಆಪ್ಷನ್ ಕೊಟ್ಟಿರುವಂತದ್ದು. ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಸೆಂಟ್ರಲ್ ಅಲ್ಲಿ ನಮಗೆ ಡ್ರೆಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ನಮಗೆ ಇಂಟೀರಿಯರ್ ಪ್ರಾವಿಷನ್ ಮಾಡಿದ್ದಾರೆ, ವಿತ್ ಡ್ರೈಯರ್ ಬಾಕ್ಸ್ ಪ್ರಾವಿಷನ್ ಎಲ್ಲ ಮಾಡಿರುವಂತದ್ದು. ಅಪೋಸಿಟ್ ಅಲ್ಲೇ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡಿದ್ದಾರೆ. ಈ ಕಾಮನ್ ಬಾತ್ರೂಮ್ ವ್ಯವಸ್ಥೆಯಲ್ಲಿ ನೋಡಬಹುದು 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಬಟ್ ಇಲ್ಲಿ ಏನಾದ್ರೆ ವಾಲ್ ಮೌಂಟೆಡ್ ಪ್ರಾವಿಷನ್ ಮಾಡಿಲ್ಲ, ಬಟ್ ವೆಸ್ಟರ್ನ್ ಕಮಂಡ್ ನ ಯೂಸ್ ಮಾಡೋದು ಅಂತ ಹೇಳ್ಬೋದು. ಬಟ್ ಏನಾದ್ರು ಐಟಮ್ಸ್ ಗಳನ್ನ ಇಟ್ಟಿದ್ದಾರೆ. ವಾಲ್ ಗಳಿಗೆ 2x4 ವೆಟ್ರೋಫೈಟಲ್ಸ್, ಆಂಟಿಸ್ಕಟ್ ವೆಟ್ರೋಫೈಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತದ್ದು. ವುಡ್ ಎಲ್ಲ ನಮಗೆ ಟೀಕ್ವುಡ್ ಯೂಸ್ ಮಾಡಿದ್ದಾರೆ. ಈ ಬಾತ್ರೂಮ್ ಅಲ್ಲಿ ಡೋರ್ ಕೂಡ ನೋಡಬಹುದು, ಇದು ಪಾಲಿಶಿಂಗ್ ಡೋರ್ ಬರುತ್ತೆ, ವೆನಿರ್ ಪಾಲಿಶಿಂಗ್ ಡೋರ್ ನಮಗೆ ಬರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ನಮಗೆ ಸರ್ವೆಂಟ್ ರೂಮ್ ನ ಮಾಡಿದ್ದಾರೆ. ವೆಂಟಿಲೇಷನ್ ನೋಡಿ, ಯಾವುದೇ ರೀತಿ ಲೈಟ್ ನ ನಾನು ಆನ್ ಮಾಡಿಲ್ಲ ಈ ಸರ್ವೆಂಟ್ ರೂಮ್ ಅಲ್ಲಿ. ಒಳ್ಳೆ ಗಾಳಿ ಬೆಳಕು ಅಂತಾನೆ ಹೇಳ್ಬೋದು. ಕ್ರಾಸ್ ವೆಂಟಿಲೇಷನ್ ಗೆ ಪ್ರಾಮುಖ್ಯತೆ ಕೊಟ್ಟಿರುವಂತದ್ದು, ಯಾಕಂದ್ರೆ ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ. ಬನ್ನಿ ವೀಕ್ಷಕರೇ, ಈಗ ಮೇಲ್ಗಡೆ ಇರುವಂತಹ ಲಕ್ಸುರಿ ಡೂಪ್ಲೆಕ್ಸ್ ಹೌಸ್ ನೋಡೋಣ. ಮೇಲ್ಗಡೆ ಹೋಗೋದಕ್ಕೆ ಸ್ಟೇರ್ ಕೇಸ್ ನ ಅಬ್ಸರ್ವ್ ಮಾಡಬಹುದು. ಆಂಟಿಸ್ಕಟ್ ವೆಟ್ರೋಫೈಟರ್ಸ್ ನ ಯೂಸ್ ಮಾಡಿದರೆ. SS ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ವೀಕ್ಷಕರೇ, ಈಗ ಮನೆ ಮುಂದೆ ನಿಂತಿದ್ದೀನಿ ನಾನು. ಈ ಪೋರ್ಷನ್ ಅಲ್ಲಿ ನೋಡಬಹುದು, ವಾಲ್ಗಳಿಗೆ 2x4 ವೆಟ್ರೋಫೈಟಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಈಸಿ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಮೇಲ್ಗಡೆ WPC ವರ್ಕ್ ನಮಗೆ ಕಂಪ್ಲೀಟ್ ಆಗಿದೆ. ಇದು ಈಸ್ಟ್ ಫೇಸಿಂಗ್ ಡೋರ್ ಬರುತ್ತೆ. ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ. ಬನ್ನಿ ವೀಕ್ಷಕರೇ, ಮನೆ ಒಳಗಡೆ ಎಂಟ್ರಿ ಆಗೋಣ. ಓಕೆ, ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಒಳ್ಳೆ ವಿಶಾಲವಾಗಿರುವಂತಹ ಲಿವಿಂಗ್ ರೂಮ್ ನ ಪ್ರಾವಿಷನ್ ಮಾಡಿದ್ದಾರೆ. ಆರಾಮಾಗಿ ಎಲ್ ಶೇಪ್ ಅಲ್ಲಿ ಕಾಟ್ ಕೂಡ ಹಾಕೋಬಹುದು, ಅಷ್ಟು ಪ್ರಾವಿಷನ್ ಇರುವಂತದ್ದು. ಏನಿದೆ ಇಲ್ಲಿ ಎಲ್ ಶೇಪ್ ಮೂಲೆ, ಆ ಮೂಲೆ ಫುಲ್ ನಾವು ಈ ಪೋರ್ಷನ್ ಫುಲ್ ನಾವು ಕಾಟ್ ಹಾಕೋಬಹುದು, ಅಷ್ಟು ಜಾಗ ಇದೆ. ಮೇಲ್ಗಡೆ ನೋಡಬಹುದು POP ಜೊತೆಗೆ ವಿತ್ WPC ವರ್ಕ್ ನಮಗೆ ಪ್ರಾವಿಷನ್ ಮಾಡಿದ್ದಾರೆ, ವಿತ್ LED ಲೈಟ್, ವಿತ್ ವಾರ್ಮ್ ಲೈಟ್ ಜೊತೆಗೆ ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಹಾಲು ವಿಶಾಲವಾಗಿದೆ. ಮೈನ್ ಡೋರ್ ಟೀಕ್ವುಡ್ ಆಗಿದೆ. ವುಡ್ ಎಲ್ಲ ನಮಗೆ ಟೀಕ್ವುಡ್ ಯೂಸ್ ಮಾಡಿರುವಂತದ್ದು. ಈ ಪೋರ್ಷನ್ ಅಲ್ಲಿ ನೋಡಿ ಟಿವಿ ಕ್ಯಾಬಿನೆಟ್ ಬರುತ್ತೆ. ಎಲ್ಲ ರೀತಿಯ ಕೇಬಲ್ ವರ್ಕ್ ವ್ಯವಸ್ಥೆ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಟಿವಿ ಕ್ಯಾಬಿನೆಟ್ ಪ್ರಾವಿಷನ್ ಕೂಡ ನಮಗೆ ಮಾಡಿರುವಂತದ್ದು. ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ನಮಗೆ ಇಂಟೀರಿಯರ್ ಮಾಡಿದ್ದಾರೆ. UPS ಪಾಯಿಂಟ್ ಎಲ್ಲ ನಮಗೆ ಇಲ್ಲೇ ಪ್ರಾವಿಷನ್ ಮಾಡಿರುವಂತದ್ದು. ವೆಂಟಿಲೇಷನ್ಗೆ ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು, ಯಾಕಂದ್ರೆ ನಮಗೆ 2 ಸೈಡ್ ಅಲ್ಲಿ ವೆಂಟಿಲೇಷನ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಿ ಟಿವಿ ಕ್ಯಾಬಿನೆಟ್ ವಿತ್ ಸ್ಟೋರೇಜ್ ಪರ್ಪಸ್ ಗಳು ನಮಗೆ ಇಂಟೀರಿಯರ್ ಕಂಪ್ಲೀಟ್ ಆಗಿದೆ. ಇಲ್ಲೂ ಕೂಡ ಅಷ್ಟೇ ಜಾಗನ ವೇಸ್ಟ್ ಮಾಡಿದ್ರೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ, ಒಂದು ಶೂ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಇಲ್ಲೂ ಒಂದು ಚಿಕ್ಕದಾಗಿರುವಂತಹ ಒಂದು ಬಾಕ್ಸ್ ಗಳ ಪ್ರಾವಿಷನ್ ಎಲ್ಲ ಮಾಡಿರುವಂತದ್ದು. ತುಂಬಾನೇ ಚೆನ್ನಾಗಿದೆ ಅಂತ ಹೇಳ್ಬೋದು.
ಈ ಪೋರ್ಷನ್ ನೋಡಿ ಹಾಲಂತೂ ತುಂಬಾ ವಿಶಾಲವಾಗಿದೆ, ಸೂಪರ್ ಆಗಿದೆ ಅಂತಾನೆ ಹೇಳ್ಬೋದು. ಎಲ್ ಶೇಪ್ ಅಲ್ಲಿ ನಾವು ಸೋಫಾ ಹಾಕೊಂಡು ಸೆಂಟ್ರಲ್ಲಿ ಟೀ ಟೇಬಲ್ ಇಟ್ಕೊಂಡು ಕೂಡ ಓಡಾಡೋಕೆ ತುಂಬಾನೇ ಜಾಗ ಇದೆ ಅಂತ ಹೇಳ್ಬೋದು. ಈ ಹಾಲಲ್ಲಿ ಅಷ್ಟು ವಿಶಾಲವಾಗಿದೆ. ಈಗ ನಾವು ನೋಡ್ತಾ ಇರುವಂತದ್ದು ಕಿಚನ್ ಪ್ಲಸ್ ಡೈನಿಂಗ್ ಏರಿಯಾ. ಇಲ್ಲಿ ಬೈಫರ್ಕೇಶನ್ ಮಾಡಿದ್ದಾರೆ. ಹಾಲು ಮತ್ತೆ ಕಿಚನ್ ಸೆಂಟರ್ ಒಂದು ಸ್ಟೇರ್ ಕೇಸ್ ಬರುತ್ತೆ. ಬೈಫರ್ಕೇಶನ್ ಮಾಡಿರೋ ಜಾಗದಲ್ಲಿ ಗ್ಲಾಸ್ ಮತ್ತೆ ಇಂಟೀರಿಯರ್ ವರ್ಕ್ ವಿತ್ ಸ್ಟೋರೇಜ್ ಸ್ಪೇಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಗೆ ವೆಲ್ಕಮ್ ಮಾಡ್ಕೊಳ್ಳೋದೆ ಮಾಡ್ಯುಲರ್ ಕಿಚನ್. ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ. ಗ್ರಾನೈಟ್ ಸ್ಲಾಬ್ ಹಾಕೊಟ್ಟಿದ್ದಾರೆ ವಿತ್ ಸ್ಟೋರೇಜ್ ಬಾಕ್ಸ್ ಗಳಿಗೆಲ್ಲ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೂ ನಮಗೆ ಪ್ರಾವಿಷನ್ ಮಾಡಿರುವಂತದ್ದು. ವಾಲ್ಗಳಿಗೆ 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಚಿಮ್ಮಿಗೆ ಮತ್ತೆ ಆಕ್ವಾಗಾರ್ಡ್ಗೆ ಪ್ರಾವಿಷನ್ ಮಾಡಿರುವಂತದ್ದು. ತುಂಬಾ ಸ್ಪೇಷಿಯಸ್ ಆಗಿ ನಮಗೆ ಬಂದಿರುವಂತದ್ದು, ಸಖತ್ತಾಗಿದೆ ಅಂತಾನೆ ಹೇಳ್ಬೋದು. ಓಡಾಡಕ್ಕೆ ತುಂಬಾನೇ ಜಾಗ ಇದೆ. ಈ ಸ್ಟೂಲ್ ಇದೆಯಲ್ಲ, ಈ ಸ್ಟೂಲ್ ಏನು ಓಪನ್ ಸ್ಪೇಸ್ ಇದೆ, ಈ ಓಪನ್ ಸ್ಪೇಸ್ ಅಲ್ಲಿ ನಮ್ಗೆ ಫ್ರಿಡ್ಜ್ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿದ್ದಾರೆ. ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ಡೈನಿಂಗ್ ಹಾಕೊಂಬೋದು. ಆರಾಮಾಗಿ ಒಂದು 5 ಜನ ಕೂತ್ಕೊಂಡು ಊಟ ಮಾಡೋಷ್ಟು ಈ ಜಾಗನ ನಾವು ಮೇಂಟೈನ್ ಮಾಡಬಹುದು. ಇಲ್ಲೂ ಕೂಡ ಅಷ್ಟೇ. ಈ ಸೈಡ್ ಅಲ್ಲಿ ನಮ್ಗೆ ರೋಡ್ ಬರುತ್ತೆ. ಈ ಎಂಟ್ರಿ ಬಂದ್ಬಿಟ್ಟು ನಮ್ಗೆ ವೆಸ್ಟ್ ಎಂಟ್ರಿ ಬರುತ್ತೆ. ಆ ಕಿಟಕಿ ಬಂದ್ಬಿಟ್ಟು ನಮ್ಗೆ ಸೌತ್ ಕಿಟಕಿ ಬರುತ್ತೆ. ಕ್ರಾಸ್ ವೆಂಟಿಲೇಷನ್ ಗೆ ಬರ್ತಾ ಇರುವಂತದ್ದು. ಇದು ಪೂಜಾ ಮನೆ. 2x4 ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. POP ವರ್ಕ್ ವಿತ್ LED ಲೈಟ್ ಕೂಡ ನಮಗೆ ಇನ್ಕ್ಲೂಡ್ ಆಗಿದೆ. ಗ್ರಾನೈಟ್ ಸ್ಲಾಬ್ ಕೂಡ ಹಾಕೊಟ್ಟಿದ್ದಾರೆ. ಜೊತೆಗೆ ಆ ಪೋರ್ಷನ್ ಅಲ್ಲಿ ಒಂದು ಇಂಟೀರಿಯರ್ ಬಾಕ್ಸ್ ವ್ಯವಸ್ಥೆ ಕೂಡ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಒಂದು ನೋಡ್ಬೋದು, ಇರೋ ಜಾಗದಲ್ಲಿ ಸಖತ್ತಾಗಿ ಮಾಡಿದಾರೆ ಅಂತಾನೆ ಹೇಳ್ಬೋದು. ಇದೇನ್ ನೋಡ್ತಾ ಇದ್ರೆ ಈ ಏರಿಯಾ ಯುಟಿಲಿಟಿ. ಇಲ್ಲಿ ನಮ್ಗೆ ಪ್ರಾವಿಷನ್ ಮಾಡಿದ್ದಾರೆ. ಯುಟಿಲಿಟಿಗೆ ಏನ್ ಬೇಕೋ ಆ ಪ್ರಾವಿಷನ್ ಮಾಡಿರುವಂತದ್ದು. ಫುಲ್ ವೆಟ್ರೋಫಿಟಲ್ಸ್, ಆಂಟಿಸ್ಕೇಟ್ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಇದನ್ನ ಕ್ರಾಸ್ ಮಾಡಿದ್ರೆ ಒಂದು ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ವೆಂಟಿಲೇಷನ್ಗೆ, ಎಕ್ಸಿಟ್ ಫ್ಯಾನ್ಗೆಲ್ಲ ಪ್ರಾವಿಷನ್ ಮಾಡಿರುವಂತದ್ದು. ಇಲ್ಲಿ ವಾಲ್ ಮೌಂಟೆಡ್ ಕಮೋಡೆ ಬರುವಂತದ್ದು ಚೆನ್ನಾಗಿದೆ. ಈ ಪೋರ್ಷನ್ ಅಲ್ಲಿ ನಮ್ಗೆ ಚೆನ್ನಾಗಿರುವಂತದ್ದು. ಒಳ್ಳೆ ಸ್ಪೇಷಿಯಸ್ ಆಗಿ ನಮ್ಗೆ ಈ ಕಾಮನ್ ಬಾತ್ರೂಮ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಒಳ್ಳೆ ಸಖತ್ತಾಗಿ ಮಾಡಿದಾರೆ ಅಂತಾನೆ ಹೇಳ್ಬೋದು. ಒಳ್ಳೆ ಸ್ಪೇಷಿಯಸ್ ಆಗಿದೆ. ಡೈನಿಂಗ್ ಏರಿಯಾ, ಈ ಕಡೆ ಹಾಲು, ಈ ಕಡೆ ಕಿಚನ್, ಇಲ್ಲಿ ಟಿವಿ ಕ್ಯಾಬಿನೆಟ್ ಸಖತ್ತಾಗಿದೆ ನೋಡಿ. ಎರಡರಲ್ಲೂ ನಮ್ಗೆ POP ವರ್ಕ್ ಎಲ್ಲ ಮಾಡಿ ಒಳ್ಳೆ ಗ್ರ್ಯಾಂಡ್ ಆಗಿ ಎಲಿವೇಶನ್ ತಂದು ಕೊಟ್ಟಿರುವಂತದ್ದು. ಸೂಪರ್ ಆಗಿದೆ. ಕಾರ್ನರ್ ಪ್ರಾಪರ್ಟಿ ಈ ಪ್ರಾಪರ್ಟಿ ಆಗಿದೆ. ಬನ್ನಿ ವೀಕ್ಷಕರೇ, ಈಗ ಸೆಕೆಂಡ್ ಫ್ಲೋರ್ ಹೋಗೋಣ. ಸೇಮ್ ಸ್ಟೇರ್ ಕೇಸ್ ನಮಗೆ ಯೂಸ್ ಆಗಿದೆ. 40 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ ನೋಡಿ. ಇಲ್ಲೂ ಕೂಡ ವುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ವಿಂಡೋ ಪ್ರಾವಿಷನ್ ಕೂಡ ಮಾಡಿದ್ದಾರೆ ವೆಂಟಿಲೇಷನ್ ಗೋಸ್ಕರ. ಈಗ ಎಕ್ಸಾಕ್ಟ್ ನಾನು ಸೆಕೆಂಡ್ ಫ್ಲೋರ್ ಅಲ್ಲಿ ಇದ್ದೀನಿ. ಈ ಸೆಕೆಂಡ್ ಫ್ಲೋರ್ ಅಲ್ಲಿ ಒಂದು ಸೆಮ್ಮಿ ಆಗಿರುವಂತಹ ಒಂದು ಸ್ಟಡಿ ಯೂನಿಟ್ ಟೇಬಲ್ ಕೂಡ ಒಂದು ಮೌಂಟ್ ಮಾಡಿದ್ದಾರೆ. ಮೇಲ್ಗಡೆ ಬುಕ್ ರ್ಯಾಕ್ ಗಳನ್ನ ಇಟ್ಕೊಳ್ಳೋದಕ್ಕೆ ಒಂದು ಇಂಟೀರಿಯರ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಮೇಲ್ಗಡೆ ನೋಡಬಹುದು ವಿತ್ POP ವರ್ಕ್ ಅಲ್ಲಿ ಆಗಿದೆ. ಜೊತೆಗೆ ಬ್ಲೂ ಕಲರ್ ಲೈಟ್ ಇರುವಂತಹ ಒಂದು ವಾರ್ಮ್ ಲೈಟ್ ಕೂಡ ನಮ್ಗೆ ಹಾಕೊಟ್ಟಿದ್ದಾರೆ. ಸ್ಟ್ರಿಪ್ ಲೈಟ್ ತುಂಬಾ ಬ್ಯೂಟಿಫುಲ್ ಆಗಿ ಸ್ಟ್ರಕ್ಚರ್ ಅಲ್ಲಿ ನಮಗೆ ಕಂಪ್ಲೀಟ್ ಆಗಿರುವಂತಹ ಮನೆ ಅಂತಾನೆ ಹೇಳ್ಬೋದು. ಈ ಸೆಕೆಂಡ್ ಫ್ಲೋರ್ ಅಲ್ಲಿ ನಮಗೆ 2 ಮಾಸ್ಟರ್ ಬೆಡ್ರೂಮ್ ವ್ಯವಸ್ಥೆನ ಮಾಡ್ಕೊಟ್ಟಿದ್ದಾರೆ. ಈಗ ನಾವು ನೋಡೋಣ ಕುಬೇರನ್ ಮೂಲೆಯಲ್ಲಿ ಇರುವಂತಹ ಎಕ್ಸಾಕ್ಟ್ ಮಾಸ್ಟರ್ ಬೆಡ್ರೂಮ್. ಇದು ರೂಮ್ ನೋಡಿ ಎಷ್ಟು ದೊಡ್ಡದಾಗಿದೆ ಅಂದ್ರೆ 2 ಕಿಂಗ್ ಸೈಜ್ ಕಾಟ್ ಕೂಡ ಹಾಕೋಬಹುದು, ಅಷ್ಟು ದೊಡ್ಡದಾಗಿದೆ. ನಮ್ಗೆ ಈ ಪೋರ್ಷನ್ ನೋಡಬಹುದು, 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್, ಪಕ್ಕದಲ್ಲಿ ಡ್ರೆಸ್ಸಿಂಗ್, ಅದ್ರ ಮೇಲ್ಗಡೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಜೊತೆಗೆ POP ವರ್ಕ್ ಕೂಡ ನಮ್ಗೆ ಇನ್ಕ್ಲೂಡ್ ಆಗಿರುವಂತದ್ದು ವಿತ್ ವಾರ್ಮ್ ಲೈಟ್ ಜೊತೆಗೆ ಬ್ಲೂ ಲೈಟ್ ಎಲ್ಲ ನಮ್ಗೆ ಮಿಕ್ಸ್ ಆಗಿದೆ. ಬಟ್ ಏನು ಅಂದ್ರೆ ಮಾಸ್ಟರ್ ಬೆಡ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇಲ್ಲಿ ನೋಡಿ ವೆಂಟಿಲೇಷನ್ಗೆ ಒಂದು ಕಿಟಕಿ ಕೂಡ ಕೊಟ್ಟಿರುವಂತದ್ದು ನಮಗೆ ಕಾರ್ನರ್ ಅಲ್ಲಿ ಬರುವಂತದ್ದು. ಈ ವೆಂಟಿಲೇಷನ್ ಏನು ಸನ್ಲೈಟ್ ಎಂಟ್ರಿ ಆಗ್ತಾ ಇದೆ, ಇದು ಪರ್ಮನೆಂಟ್ ಲೈಫ್ ಟೈಮ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇದು ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ. ಇಲ್ಲಿ ನೋಡ್ಬೋದು ಟಿವಿ ಕ್ಯಾಬಿನೆಟ್ ಒಂದು ಪ್ರಾವಿಷನ್ ಕೂಡ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಎಷ್ಟು ದೊಡ್ಡದಾಗಿದೆ ನೋಡಿ. ಅಟ್ಯಾಚ್ ಬಾತ್ರೂಮ್ ತುಂಬಾ ಸ್ಪೇಷಿಯಸ್ ಆಗಿದೆ. 2x4 ವೆಟ್ರೋಫಿಟಲ್ಸ್ ವಾಲ್ ಗಳಿಗೆ ಯೂಸ್ ಮಾಡಿದ್ದಾರೆ. ಆಂಟಿಸ್ಕೇಟ್ ವೆಟ್ರೋಫಿಟಲ್ಸ್ ಫ್ಲೋರಿಂಗ್ ಯೂಸ್ ಮಾಡಿರುವಂತದ್ದು. ವಾಲ್ ಮೌಂಟೆಡ್ ಕಮೋಡ್ ನ ಯೂಸ್ ಮಾಡಿದರೆ ಆರಾಮಾಗಿ ಡ್ರೈ ಮತ್ತೆ ವೆಟ್ ಕೂಡ ನಾವು ಬೈಫರ್ಕೇಶನ್ ಮಾಡ್ಕೊಬಹುದು. ಅಷ್ಟು ವಿಶಾಲವಾಗಿ ಈ ಅಟ್ಯಾಚ್ ಬಾತ್ರೂಮ್ ಬಂದಿರುವಂತದ್ದು. ಇದ್ರ ಪಕ್ಕದಲ್ಲಿ ನಮ್ಗೆ ಬಾಲ್ಕನಿಗೆ ಪ್ರಾವಿಷನ್ ಕೂಡ ಮಾಡಿದ್ದಾರೆ. ಓಕೆ, ಆರಾಮಾಗಿ 3 ಜನ ಕುತ್ಕೊಳ್ಳುವಂತ ಒಂದು ಸೋಫಾ ಕೂಡ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಇರುವಂತದ್ದು. ಮೇಂಟೆನೆನ್ಸ್ ಗೋಸ್ಕರ ವೆಟ್ರೋಫಿಟಲ್ಸ್ ನ ಯೂಸ್ ಮಾಡಿದ್ದಾರೆ. ಔಟ್ಡೋರ್ ಲೊಕೇಶನ್ ನೋಡಿ. ಮನೆ ಅಂದ್ರೆ ತುಂಬಾ ಮನೆಗಳಾಗಿರುವಂತದ್ದು. ಬಾಲ್ಕನಿ ಪ್ಲಸ್ ಅಟ್ಯಾಚ್ ಬಾತ್ರೂಮ್ ಎರಡು ನಮ್ಗೆ ತುಂಬಾ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಅದ್ರ ಜೊತೆಗೆ ಈ ಅಟ್ಯಾಚ್ ರೂಮ್ ಏನಿದೆ ತುಂಬಾ ವಿಶಾಲವಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ತುಂಬಾ ದೊಡ್ಡದಾಗಿ ಬಂದಿದೆ, ಸಗದಾಗಿದೆ. ಇದ್ರ ಆಪೋಸಿಟ್ ಅಲ್ಲಿ ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್ ಬಂದಿರುವಂತದ್ದು. ಈ ರೂಮ್ ಬಗ್ಗೆನೂ ಏನು ಮಾತಾಡೋ ಹಾಗಿಲ್ಲ, ಅಷ್ಟು ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಅಷ್ಟು ದೊಡ್ಡದಾಗೆ ಬಂದಿದೆ. ಇಲ್ಲೂ ಅಷ್ಟೇ ಒಂದು ಕಿಂಗ್ ಸೈಜ್ ಜೊತೆಗೆ ಒಂದು ಕ್ವೀನ್ ಕಾಟ್ ಕೂಡ ಹಾಕಬಹುದು.
ಅಷ್ಟು ಜಾಗ ಇದೆ. 2 ಸ್ಲೈಡಿಂಗ್ ಡೋರ್ ಇರುವಂತಹ ವಾರ್ಡ್ರೋಬ್ ಪಕ್ಕದಲ್ಲಿ ವಿತ್ ಡ್ರೆಸ್ಸಿಂಗ್, ಮೇಲೆ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಇಂಟೀರಿಯರ್. ಇನ್ನು ಕೂಡ ನಮಗೆ ಬ್ಯೂಟಿಫುಲ್ POP ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಇರೋ ಬಾಲ್ಕನಿ ಬಂದ್ಬಿಟ್ಟು ವೆಸ್ಟ್ ಫೇಸಿಂಗ್ ಬರುತ್ತೆ, ಸೌತ್ ಫೇಸಿಂಗ್ ಬರುತ್ತೆ. ಈ ಬಾಲ್ಕನಿ ನಮಗೆ ವೆಸ್ಟ್ ಫೇಸಿಂಗ್ ಬರುತ್ತೆ. ಇಲ್ಲೂ ಬಾಲ್ಕನಿಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಡೋರ್ ನ ನೋಡಬಹುದು, ಕಿಟಕಿ ಪ್ಲಸ್ ಡೋರ್ ಎರಡು ಒಂದೇ ತರಾನೇ ಪ್ರಾವಿಷನ್ ಮಾಡಿರುವಂತದ್ದು ವೆಂಟಿಲೇಷನ್ಗೋಸ್ಕರ. ಇದು ಆರಾಮಾಗಿ ಒಂದು 2 ಚೇರ್ ಹಾಕೊಂಡು ಕೂತ್ಕೊಳ್ಳೋಷ್ಟು ಜಾಗ ಇದೆ. ಫ್ರಂಟ್ ಆಫ್ ರೋಡ್ ನೋಡಿ, 30 ಅಡಿ ರೋಡ್. ಅಕ್ಕಪಕ್ಕ ಎಲ್ಲ ನಮ್ಗೆ ಅಪಾರ್ಟ್ಮೆಂಟ್ ಗಳ ಜೊತೆಗೆ ಇಂಡಿಪೆಂಡೆಂಟ್ ಮನೆಗಳೆಲ್ಲ ಇದೆ. ಸೂಪರ್ ಆಗಿ ಬಿಲ್ಡ್ ಆಗಿದೆ ಅಂತಾನೆ ಹೇಳ್ಬೋದು. ಎಕ್ಸ್ಟ್ರಾರ್ಡಿನರಿ ಆಗಿದೆ. ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಇದು ಒಳ್ಳೆ ಸ್ಪೇಷಿಯಸ್ ಆಗಿ ಬಿಲ್ಡ್ ಆಗಿದೆ. ಬನ್ನಿ ವೀಕ್ಷಕರೇ, 3ನೇ ಫ್ಲೋರ್ ಹೋಗೋಣ. ಸೇಮ್ ಇಲ್ಲಿ ಸ್ಟೇರ್ ಕೇಸ್ ಪ್ರಕಾರ ಇಲ್ಲಿ ನಮಗೆ ವೆಂಟಿಲೇಷನ್ ಗೆ ಪ್ರಾವಿಷನ್ ಮಾಡಿದ್ದಾರೆ ವಿತ್ ವುಡ್, ಟೀ ವುಡ್ ನ ಯೂಸ್ ಮಾಡಿರುವಂತದ್ದು. ಎಕ್ಸಾಕ್ಟ್ ಈಗ ನಾನು 3ನೇ ಫ್ಲೋರ್ ಬಂದಿದ್ದೀನಿ. ಅಂದ್ರೆ ಈ ರೂಮ್ ಬಗ್ಗೆ ಏನು ಮಾತಾಡೋ ಹಾಗಿಲ್ಲ. ಕೆಳಗಡೆ ಮಾಸ್ಟರ್ ಬೆಡ್ರೂಮ್ ನೋಡಿದ್ರಲ್ಲ, ಸೇಮ್ ಆಸ್ ಇಟ್ ಇಸ್ ಹಾಗೆ ಬಂದಿದೆ. ಸೇಮ್ ಆಸ್ ಇಟ್ ಇಸ್ ಅದೇ ಪ್ಲಾನ್ ಅಲ್ಲೇ ಬಂದಿರುವಂತದ್ದು. ಬಟ್ ಏನಂದ್ರೆ ನಮಗೆ POP ವರ್ಕ್ ಮತ್ತೆ ಇಂಟೀರಿಯರ್ ಡಿಸೈನ್ ಚೇಂಜ್ ಮಾಡಿದಾರೆ ಅಷ್ಟೇ. ಒಂದು ಸ್ಲೈಡಿಂಗ್ ಡೋರ್, ಇಲ್ಲಿ ಅಟ್ಯಾಚ್ ಬಾತ್ರೂಮ್. ಮಾಮೂಲಿ ಇದು ಬಾಲ್ಕನಿ ಬರುತ್ತೆ. ಆಸ್ ಇಟ್ ಇಸ್ ಬಾಲ್ಕನಿ ಕೊಟ್ಟಿರುವಂತದ್ದು. 2 ಮಾಸ್ಟರ್ ಬೆಡ್ರೂಮ್ಗೆ ಟೋಟಲ್ ನಮಗೆ 3 ಮಾಸ್ಟರ್ ಬೆಡ್ರೂಮ್ ಬರುತ್ತೆ. 3 ಮಾಸ್ಟರ್ ಬೆಡ್ರೂಮ್ಗೂ 3 ಬಾಲ್ಕನಿಗಳ ಪ್ರಾವಿಷನ್ ಮಾಡಿದ್ದಾರೆ. ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿರುವಂತದ್ದು. ಎಕ್ಸಾಕ್ಟ್ ಕುಬೇರಿನ ಮೂಲೆಯಲ್ಲಿ ಬರುವಂತಹ 2 ಮಾಸ್ಟರ್ ಬೆಡ್ರೂಮ್ ಒಳ್ಳೆ ಸ್ಪೇಷಿಯಸ್ ಆಗಿ ಬಂದಿದೆ. ಟಿವಿ ಕ್ಯಾಬಿನೆಟ್ ಗಳಿಗೆ 3 ಟಿವಿ ಕ್ಯಾಬಿನೆಟ್ ಗಳು ಪ್ರಾವಿಷನ್ ಮಾಡಿದ್ದಾರೆ. ಚೆನ್ನಾಗಿದೆ. ಇದ್ರ ಆಪೋಸಿಟ್ ಅಲ್ಲಿ ಸಿಟ್ಟಿಂಗ್ ಏರಿಯಾ, ಪಾರ್ಕಿಂಗ್ ಅಲ್ಲಿ ಯೂಸ್ ಮಾಡಿದಾರಲ್ಲ ಟೈಲ್ಸ್, ಅದೇ ಟೈಲ್ಸ್ ನ ಇಲ್ಲಿ ಯೂಸ್ ಮಾಡಿರುವಂತದ್ದು. ಆಂಟಿಸ್ಕೇಟ್ ಬೆಟರ್ಸ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಹೋಗೋದಕ್ಕೆ ಒಂದು ಲ್ಯಾಡರ್ ಪ್ರಾವಿಷನ್ ಮಾಡಿದ್ದಾರೆ. ಉಯ್ಯಾಲೆ ಕ್ಲಾಂಪ್ ಗಳಿಗೂ ಪ್ರಾವಿಷನ್ ಮಾಡಿದ್ದಾರೆ. ಇಲ್ಲಿ ಒಂದು ಸಿಟ್ಟಿಂಗ್ ಏರಿಯಾಗೆ ಮಂಗಳೂರು ಟೈಲ್ಸ್ ಅಲ್ಲಿ ಯೂಸ್ ಮಾಡಿರುವಂತದ್ದು. ಮ್ಯಾನ್ಯಲ್ ಆಗಿ ಬಟ್ಟೆ ಒಗೆಯೋದಕ್ಕೆ ಇಲ್ಲಿ ಚಿಕ್ಕದಾಗ ಒಂದು ಕಲ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ನೋಡಿ, ಒಳ್ಳೆ ಸಿಟ್ಟಿಂಗ್ ಏರಿಯಾ. ಮೇಲ್ಗಡೆ ಇನ್ನು ಟ್ಯಾಂಕ್ ಪ್ರಾವಿಷನ್ ಕೊಟ್ಟಿರುವಂತದ್ದು. ಸೂಪರ್ ಆಗಿ ಬಿಲ್ಡ್ ಆಗಿದೆ. ಬಟ್ 7 ಮಾಡಿಸಿದ ಮನೆ ಅಂತಾನೆ ಹೇಳ್ಬೋದು. ವೆಂಟಿಲೇಷನ್ ಗೆ ಮತ್ತೆ ಒಳ್ಳೆ ಸ್ಪೇಷಿಯಸ್ ಆಗಿ ಒಳಗಡೆ ಎಲ್ಲ ಅಕಾಮಡೇಷನ್ ಒಳ್ಳೆ ವಿಶಾಲವಾಗಿ ಬಂದಿರುವಂತದ್ದು. ಸೂಪರ್ ಆಗಿದೆ. ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ, ಅಂಜನಾಪುರದಲ್ಲಿ ಬರುವಂತಹ BDA ಪ್ರಾಪರ್ಟಿ ಈ ಪ್ರಾಪರ್ಟಿ ಆಗಿದೆ. ಔಟರ್ ಲೊಕೇಶನ್ ನೋಡಿದ್ರೆ ನೋಡಿ, ತುಂಬಾ ಮನೆಗಳಾಗಿದೆ. ಒಳ್ಳೆ ಬ್ಯೂಟಿಫುಲ್ ಸ್ಟ್ರಕ್ಚರ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಮನೆ ಅಂತಾನೆ ಹೇಳ್ಬೋದು. ಈ ಪ್ರಾಪರ್ಟಿ ಬಗ್ಗೆ ಏನಾದ್ರು ಹೆಚ್ಚಿನ ಮಾಹಿತಿ ತಿಳ್ಕೋಬೇಕು ಅಂದ್ರೆ ರೈಟ್ ಸೈಡ್ ಅಲ್ಲಿ ನನ್ನ VC ಪ್ರಾಪರ್ಟಿ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಕೂಡ ಮಾಡಬಹುದು, ಮತ್ತೆ ಟೆಕ್ಸ್ಟ್ ಆದ್ರೂ ಮಾಡಬಹುದು. ಹಾಗೆ ಬೆಂಗಳೂರಲ್ಲಿ ಯಾವುದೇ ಖಾತೆಗೆ ಏನಾದ್ರು ನೀವು ಲೋನ್ ಏನಾದ್ರು ಎಂಕ್ವೈರಿ ಮಾಡ್ತಾ ಇದ್ರೆ VC ಪ್ರಾಪರ್ಟಿನ ಸಂಪರ್ಕಿಸಿ ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.